ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅವರು ಈಗಾಗಲೇ ಜೈಲಲ್ಲಿದ್ದಾರೆ. ಸೊ ಇತ್ತೀಚೆಗಷ್ಟೇ ಅವರು ಜಾಮೀನು ಅರ್ಜಿ ಸಲ್ಲಿಸಿದರು. ಆದರೆ ಸುಪ್ರೀಂ ಕೋರ್ಟಲ್ಲಿ ಆ ಜಾಮೀನು ನಿರಾಕರಣೆ ಆಯಿತು. ಕಾರಣ ವಿಚಾರಣೆಗಳು ವಿಳಂಬ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ವಿಚಾರಣೆಯನ್ನು ಮಾಡಿದ ನ್ಯಾಯಾಧೀಶರು ಹೆಚ್ಚು ಕಮ್ಮಿ 1 ವರ್ಷದವರೆಗೆ ಈ ಜಾಮೀನು ಕೇಳುವಂತಿಲ್ಲ ಅಂಥೇಳಿ ಸೂಚನೆ ನೀಡ್ತು. ಯಾಕೆ ಅಂತಂದರೆ ಒಂದಷ್ಟು ವಿಚಾರಣೆಗಳನ್ನು ಮಾಡಿದರೆ ಇನ್ನೂ ಒಂದಿಷ್ಟು ವಿಚಾರಣೆಗಳನ್ನು ಮಾಡಬೇಕು, ಅದಾದ ಬಳಿಕ ಇವರು ಅರ್ಜಿ ಸಲ್ಲಿಸ್ಬೋದು ಅಂಥೇಳಿ ಹೇಳಿಕೆ ನೀಡಿದ್ರಿಂದ ಅಲ್ಲಿಗೆ ಜಾಮೀನು ಕೂಡ ಸಿಗದಂತಾಯಿತು. ಸದ್ಯಕ್ಕೆ ಈಗ ಹೊಸ ವಿಷಯ ಏನಂತಂದರೆ, ಈಗ ದರ್ಶನ್ ಅವ್ರನ್ನ ಏನು ವಿಚಾರಣೆ ಮಾಡ್ತಾಯಿದ್ದ ಕೋರ್ಟ್ನ ಜಡ್ಜು ಈಗ ಬದಲಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಈ ಪ್ರಕ್ರಿಯೆಗಳು ಈಗ ನಡೆಯೋಕ್ಕೆ ಶುರುವಾಗ್ತಾಯಿದೆ. ಹೌದು, ಏನು ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳು ನಡೆದು ಕೋರ್ಟಲ್ಲಿ ಜಾಮೀನು ಸಲ್ಲಿಸಿದರು, ಜಾಮೀನು ನಿರಂತರವಾಗಿ ವಿಚಾರಣೆ ನಡೀತು, ಆದರೆ ಜಾಮೀನು ಸಿಗಲಿಲ್ಲ. ಅದಾದ ಬಳಿಕ ಈಗ ಜಡ್ಜು ಮತ್ತು ಕೋರ್ಟು ಕೂಡ ಬದಲಾಗ್ತಾ ಇದೆ. ಇವೆರಡೂ ಕೂಡ ಬದಲಾಗೋದ್ರಿಂದ ದರ್ಶನ್ ಅವರಿಗೆ ಮತ್ತೇನಾದರೂ ಅವರ ಬದುಕಿನಲ್ಲಿ ಬದಲಾವಣೆ ಗಾಳಿ ಬೀಸುತ್ತಾ ಅನ್ನೋ ಚರ್ಚೆಗಳು ಕೂಡ ಈಗ ಶುರುವಾಗ್ತಾ ಇದೆ. ಯಾಕಂತಂದರೆ ಕೋರ್ಟು ಮತ್ತು ಜಡ್ಜ್ ಬದಲಾವಣೆ ಆಗೋದ್ರಿಂದ ಈ ಪ್ರಕರಣಕ್ಕೆ ಹೊಸ ತಿರುವು ಏನಾದರೂ ಸಿಗುತ್ತಾ, ಅಥವಾ ಆ ಪ್ರಕರಣವನ್ನು ಇನ್ನೂ ವೇಗವಾಗಿ ಹೆಚ್ಚಿಸ್ಬೋದಾ ಗೊತ್ತಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ನ್ಯಾಯಾಧೀಶರು ಮತ್ತು ಕೋರ್ಟು ಬದಲಾಗಿದೆ. ಹೊಸದಾಗಿ ಈಗ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿ ಅವರು ಈಗ ಜಡ್ಜಾಗಿ ಅವರು ಜವಾಬ್ದಾರಿನ ತಗೊಳ್ಕೊತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಏನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಕೋರ್ಟು ಏನು ಇತ್ತು, ಈಗ ಅಲ್ಲಿ CCH 57ರಿಂದ CCH 59ನೇ ಕೋರ್ಟ್ಗೆ ಇದು ವರ್ಗಾವಣೆ ಆಗ್ತಾ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ರಿಜಿಸ್ಟ್ರಾರ್ ಆದೇಶ ಕೂಡ ಆಗ್ತಾ ಇದೆ. ಜೂನ್ 1ರಿಂದ ವರ್ಗಾವಣೆ ಪ್ರಕ್ರಿಯೆಗಳು ಕೂಡ ಶುರುವಾಗ್ತವೆ. ಅದೇನೇ ಇದ್ದರೂ ಕೂಡ ದರ್ಶನ್ ಅವರು ಜಾಮೀನು ಸಿಗುತ್ತಾ ಅನ್ನೋ ಬಹಳಷ್ಟು ಅವರ ಫ್ಯಾನ್ಸ್ಗಳು ನಂಬಿದ್ರು. ಆದರೆ ಈ ಪ್ರಕರಣ ಯಾವಾಗ ಮುಂದಕ್ಕೆ ಹೋಗುತ್ತೆ, ಅಂದರೆ ವಿಚಾರಣೆ ಆಗಿಲ್ಲ, ವಿಚಾರಣೆಗಳು ನಡೆಸಿ ತ್ವರಿತಗತಿಯಲ್ಲಿ ಆದ ಬಳಿಕ ಅವ್ರು ಮಾಡ್ಬೋದು ಅಂತ ಏನಿದೆ, ಅದಾದಮೇಲೆ ಎಲ್ಲೋ ಒಂದು ಕಡೆಗೆ ಅವರ ಫ್ಯಾನ್ಸ್ಗೂ ಕೂಡ ಬೇಸರ ಆಯಿತು. ಮುಂದಿನ ವರ್ಷ ಮೇ ಒಳಗಡೆ ಆದಷ್ಟು ಬೇಗ ಈ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಅನ್ನೋ ಖಡಕ್ ಸೂಚನೆಯನ್ನು ಕೂಡ ಈಗ ಕೋರ್ಟು ನೀಡಿದೆ. ಅದಾದ ಮೇಲೆ, ವಿಚಾರಣೆ ಆದ ಮೇಲೆ ದರ್ಶನ್ ಅವರು ಅರ್ಜಿ ಸಲ್ಲಿಸ್ಬೋದು. ಆ ಬಳಿಕ ಕೋರ್ಟು ತೀರ್ಮಾನ ಮಾಡುತ್ತೆ ಜಾಮೀನು ಕೊಡಬೇಕೋ ಬೇಡೋ ಅನ್ನೋದು. ಸದ್ಯಕ್ಕೆ ಈ ಹೊತ್ತಿನ ವಿಶೇಷ ಅಂತಂದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕೋರ್ಟು ಮತ್ತು ಜಡ್ಜ್ ಅವರು ಬದಲಾವಣೆ ಆಗಿದ್ದಾರೆ. ಸದ್ಯಕ್ಕೆ ಸುಜಾತ ಮಡಿವಾಳಪ್ಪ ಅವರು ಏನಿದ್ದಾರೆ, ಅವರು ಈಗ ಈ ಪ್ರಕರಣದ ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಇತ್ತೀಚೆಗೆ ಒಂದಷ್ಟು ಅವರ ಫ್ಯಾನ್ಸ್ಗಳು ಬಹಳ ನಂಬಿಕೆ ಇಟ್ಟಿದ್ದರು. ಅಂದರೆ ದರ್ಶನ್ ಅವರು ಜಾಮೀನು ಸಲ್ಲಿಸಿದ್ದಾರೆ, ಹೆಚ್ಚು ಕಮ್ಮಿ 10 ತಿಂಗಳು 8-9 ತಿಂಗಳ ಕಾಲ ಅವರು ಜೈಲು ವಾಸ ಅನುಭವಿಸಿದರು. ಈಗ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ, ಸಿಗ್ಬೋದು ಅಂತ. ಆದರೆ ನೂರಾರು ಪ್ರಕರಣಗಳ ವಿಚಾರಣೆನೇ ಆಗಿಲ್ಲ. ವಿಚಾರಣೆ ನಂತರ ಈ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಕೋರ್ಟು ಸೂಚನೆ ಮಾಡ್ತು. ಈಗ ಜಡ್ಜು ಕೂಡ ಬದಲಾಗಿದ್ದಾರೆ, ಕೋರ್ಟು ಕೂಡ ಬದಲಾಗಿದೆ. ಆದರೆ ದರ್ಶನ್ ಅವರ ಬದುಕಿನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಹೊಸ ಬದಲಾವಣೆ ಸಿಗಬಹುದಾ ಅನ್ನೋದನ್ನು ಈಗ ಫ್ಯಾನ್ಸ್ ಕೂಡ ಕಾದು ನೋಡ್ತಾ ಇದ್ದಾರೆ. ಒಂದಂತೂ ನಿಜ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಳೆದ ವರ್ಷದಿಂದ ಸಾಕಷ್ಟು ಚರ್ಚೆಗಳು ಆಗಿದ್ದು ನಿಜ. ಯಾಕೆಂತಂದರೆ ಒಂದು ಸೂಕ್ಷ್ಮ ವಿಚಾರ ಇದು, ಒಬ್ಬ ವ್ಯಕ್ತಿಯ ಕೊಲೆಯಾಗಿದ್ದು. ಅದನ್ನು ಗಂಭೀರವಾಗಿ ಪರಿಗಣಿಸಿದಂಥ ನ್ಯಾಯಾಧೀಶರು ವಿಚಾರಣೆಯನ್ನು ಕೈಗೆತ್ತಿಕೊಂಡ್ರು. ಆದರೆ ವಿಚಾರಣೆ ಪರಿಪೂರ್ಣವಾಗಿ ಆಗಿಲ್ಲ. ಇಲ್ಲಿ ಪೊಲೀಸರು ತಡ ಮಾಡಿದ್ರು, ಅಥವಾ ಪೊಲೀಸರ ಹೇಳಿಕೆಗಳಲ್ಲಿ ಪೊಲೀಸರ ವಿಚಾರಣೆ ನಡೆಸುವುದರಲ್ಲಿ ಎಲ್ಲಿ ವಿಳಂಬ ಆಯಿತು ಗೊತ್ತಾಗಲಿಲ್ಲ. ಆದರೆ ಈ ಪ್ರಕರಣ ನಿಧಾನಕ್ಕೆ ಸಾಗ್ತಾ ಇದೆ. ಆದಷ್ಟು ಬೇಗ ಈ ಪ್ರಕರಣವನ್ನು ಮುಗಿಸ್ಬೇಕು ಅನ್ನೋದು ಕೂಡ ಕೋರ್ಟ್ ಆದೇಶ ಇದೆ. ಈಗ ಹೊಸದಾಗಿ ಏನು ಜಡ್ಜು ನೇಮಕ ಆಗ್ತಾ ಇದ್ದಾರೆ. ಅದಾದ ಬಳಿಕ ಈ ಪ್ರಕರಣಕ್ಕೆ ಮತ್ತಷ್ಟು ವೇಗ ಸಿಗ್ಬೋದು. ಆ ವೇಗದ ಬಳಿಕ ದರ್ಶನ್ ಅವರ ಲೈಫಲ್ಲೂ ಕೂಡ ಹೊಸ ಬದಲಾವಣೆ ಕೂಡ ಆಗ್ಬೋದೇನೋ ಗೊತ್ತಿಲ್ಲ. ಒಂದಷ್ಟು ಅವರ ಫ್ಯಾನ್ಸ್ಗಳಂತೂ ನಿರಂತರವಾಗಿ ದರ್ಶನ್ ಹೊರಗೆ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದರು. ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲ ಮಾಡಿದರು. ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕಂಡ ದೇವರುಗಳಿಗೆಲ್ಲ ಪೂಜೆ ಪುನಸ್ಕಾರ ಮಾಡ್ಕೊಂಬಂದರು, ಹರಕೆಯನ್ನು ಹೊತ್ತಿದ್ರು. ಎಲ್ಲ ಒಂದು ಕಡೆಗೆ ಲಾಸ್ಟ್ ಟೈಮ್ ಅವರು ಜಾಮೀನು ಸಿಕ್ತು, ಹೊರಗೆ ಬಂದರು. ಅವಾಗ ಡೆವಿಲ್ ಸಿನಿಮಾದ ಒಂದಿಷ್ಟು ಚಿತ್ರೀಕರಣ
ಬ್ಯಾಲೆನ್ಸ್ ಇತ್ತು, ಅದನ್ನು ಮುಗಿಸಿದ್ರು. ಆಮೇಲೆ ಅದಾಗೋ ಹೊತ್ತಿಗೆ ಮತ್ತೆ ಅವರು ಜೈಲಿಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಟೈಮಲ್ಲೇ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ಡೆವಿಲ್ ದೊಡ್ಡ ಮಟ್ಟಕ್ಕೆ ಏನೋ ಸದ್ದು ಮಾಡುತ್ತೆ ಅಂತ ಭಾಳಷ್ಟು ಜನ ಅಂದ್ಕೊಂಡ್ರು. ಆದರೆ ಅದು ಆ ಮಟ್ಟಕ್ಕೆ, ನಿರೀಕ್ಷೆ ಮಟ್ಟಕ್ಕೆ ತಲುಪಲಿಲ್ಲ. ಆದರೂ ಕೂಡ ಫ್ಯಾನ್ಸ್ ಆ ಸಿನಿಮಾವನ್ನು ತಲೆ ಮೇಲೆ ಹೊತ್ತಿ ಮೆರೆಸಿದರು. ಇತ್ತೀಚೆಗೆ ದರ್ಶನ್ ಅವರ ವಿವಾಹ ಮಹೋತ್ಸವ ಸಂದರ್ಭದಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ ಸಾಕಷ್ಟು ಶುಭಾಶಯಗಳನ್ನು ಹೇಳಿದರು. ಅಲ್ಲಿನ ಜೈಲ ಅಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದರು. ಸೊ ಪ್ರತ್ಯೇಕವಾಗಿ ಈ ವಿಶೇಷ ಸಂದರ್ಭದಲ್ಲಿ ನಮಗೆ ಭೇಟಿಯಾಗಲಿಕ್ಕೆ ಅವಕಾಶ ಕೊಡಬೇಕಂತ ವಿಜಯಲಕ್ಷ್ಮಿ ಅವರು ಕೋರಿಕೆಯನ್ನು ಇಟ್ಟಿದ್ದರು. ಆ ಕೋರಿಕೆಗೆ ಮನ್ನಿಸಿ ಆ ಅವಕಾಶವನ್ನು ಕೂಡ ನೀಡಲಾಗಿತ್ತು. ಅದೊಂದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಭೇಟಿಯ ವಿಚಾರಗಳು ಈಗ ನಡೆದಿಲ್ಲ. ಮುಂದಿನ ದಿನಗಳಲ್ಲಿ ಈಗೇನಾದರೂ ಬದಲಾವಣೆ ಸಂದರ್ಭದಲ್ಲಿ ವಿಚಾರಣೆ ಆದಷ್ಟು ಬೇಗ ಮುಂದುವರೆದು ಆದಷ್ಟು ಬೇಗ ಆದರೆ ಅಂದರೆ ಮೇವರೆಗೂ ಇದೆ. ಮೇ ಒಳಗಡೆ ಏನಾದರೂ ಬೇಗ ವಿಚಾರಣೆ ಮುಗಿಸಿದರೆ ಇವರು ಜಾಮೀನು ಸಲ್ಲಿಸಲಿಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿವೆ. ಅಲ್ಲಿವರೆಗೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.